ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರ್ಬೇಕು, ಹೋಗ್ತಿರ್ಬೇಕು ಅಷ್ಟೇ. ಈ ಲಾಸ್ಟ್ಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಡೀಸೆಲ್ ಗಾಡಿಯಾಗ ಹೋಗ್ಬೇಡ್ರಿ, ಪೆಟ್ರೋಲ್ ಗಾಡಿಯಾಗ ತಿರುಗಾಡಬೇಡ್ರಿ. ಇವ್ರು ತಿರುಗಾಡ್ಬೋದು. ಇವ್ರು ಇನ್ನ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ 4 ದೇಶಗಳಿಗೆ ಹೋಗ್ತಾ ಇದಾರೆ. ಇವರು ಪೆಟ್ರೋಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಡೀಸೆಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಹೆಲಿಕಾಪ್ಟರ್ ತಿರುಗಬಹುದು. ಇದು 5 ತಿಂಗಳ, ಈಗ ಕಳೆದ 5 ಚುನಾವಣೆಗಳಲ್ಲಿ ಇದು ಇಡೀ ದೇಶದ ಗುಡಿಗಳು, ಗುಂಡಾರಗಳು, ಫೋಟೋ ಶೂಟ್ಗಳು ನಾವು ನೋಡ್ಬಿಟ್ವಿ. ಈಗ ಫೋಟೋ ಶೂಟು, ಗುಡಿ ಗುಂಡಾರಗಳೆಲ್ಲ ಮುಗಿದಾದ ಮೇಲೆ ಈಗ ಮತ್ತೆ ಒಂದು 2 ತಿಂಗಳು ಎಲ್ಲಿ ಕಾಣಂಗಿಲ್ಲ, ನಿಶಬ್ದವಾಗಿರ್ತದೆ. ಮತ್ತೆ ಚುನಾವಣೆಯಲ್ಲಿ ಬರ್ತದೆ, ಅಲ್ಲಿ ಮತ್ತೆ ಪ್ರಾರಂಭ. ಇದೇ ಸ್ಕೀಮ್ 12 ವರ್ಷದಿಂದ ನಡೆದತ್ತೆ, ಮುಂದೆನೂ ನಡೀತತೆ. ಇದು ದೇಶವರಿಗೆ ಜನ ಎಲ್ಲಿವರೆಗೆ ಅರ್ಥ ಮಾಡ್ಕೊಂಡಂಗಿಲ್ಲ. ಇವರಿಂದ ಅಂತೂ ₹1 ಏನು ದೇಶಕ್ಕೆ ಅನುಕೂಲ ಆಗಿಲ್ಲ, ಮುಂದೇನೂ ಆಗೋದಿಲ್ಲ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಮೋದಿ ಅವ್ರು ಹೇಳಿದ್ದು ಒಂದು ಪಾಯಿಂಟ್ ಕರೆಕ್ಟ್ ಇದೆ. ಅವ್ರೇನು ಮಾಡಿದಾರೆ ಅಂತಂದ್ರೆ, ಒಂದು ಆನ್ಲೈನ್ ಕ್ಲಾಸ್ ವಿಚಾರ ಬಗ್ಗೆ ಮಾತನಾಡಿದ್ದಾರೆ ಮೋದಿ ಸಾಹೇಬರು. ಎರಡನೇದು, ಅವ್ರ ಅವಧಿಯಲ್ಲಿ 1 ಲಕ್ಷ ಸ್ಕೂಲ್ ಮುಚ್ಚಿಬಿಟ್ಟಿದೆ. ಯಾರ ಅವಧಿಯಲ್ಲಿ? ಮೋದಿ ಸಾಹೇಬ್ರ ಅವಧಿಯಲ್ಲಿ 1 ಲಕ್ಷ ಸ್ಕೂಲ್ಗಳು ಮುಚ್ಚಿದೆ. ನಾನು ಹೇಳಿರ್ತಕ್ಕಂಥಲ್ಲ, ಅವ್ರ ಸರ್ಕಾರದೇ ಇರ್ತಕ್ಕಂಥ ರಿಪೋರ್ಟ್ ಹೇಳ್ತಕ್ಕಂಥ. ಸ್ವಾಮಿ ಮೋದಿ ಸಾಹೇಬ್ರೆ, ಸುಮ್ಮನೆ ಆನ್ಲೈನ್ ಕ್ಲಾಸಸ್ ಬೇಡ, ಈ ಬಂಗಾರ ಖರೀದಿ ಮಾಡೋದು ಬೇಡ, ಈ ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡೋದು ಬೇಡ, ಎಲ್ಲ ಶಾಲೆಗಳು ಮುಚ್ಚಿಬಿಡ್ರಿ 1 ವರ್ಷ. ನೀವೇ ಮನ್ ಕಿ ಬಾತ್ನಲ್ಲಿ ಬರ್ರಿ. ಯಾರು? ಮೋದಿ ಸಾಹೇಬರು ಮನ್ ಕಿ ಬಾತ್ನಲ್ಲಿ ಬಂದು ನೀವೇ ಎಲ್ಲರಿಗೆ, ದೇಶದ ಯುವಕರಿಗೆ ಪಾಠ ಮಾಡ್ರಿ. ನೀವು A+B² ಪಾಠ ಆಗಿರಲಿ, ಅಥವಾ ಕ್ಲೌಡು ಜಾಸ್ತಿ ಬಂದಾಗ ಹೇಳಿರ್ತಕ್ಕಂಥ ಪಾಠಗಳಾಗಿರಲಿ, ಕೋಲ್ಡ್ ಕ್ಲೈಮೇಟ್ ಬಗ್ಗೆ ಹೆಂಗಿರ್ಬೇಕಂತದ್ದು ಪಾಠಗಳಾಗಿರಲಿ, ಒಲಿಂಪಿಕ್ಸ್ನಾಗ ಹೆಂಗೆ ಗೆಲ್ಲಬೇಕು, ಫುಟ್ಬಾಲ್ ಹೆಂಗೆ ಆಡಬೇಕು, ಕ್ರಿಕೆಟ್ ಹೆಂಗೆ ಆಡಬೇಕು, ಇವನ್ನೆಲ್ಲ ನೀವು ಜನಕ್ಕೆ ಕೇಳ್ಬಿಟ್ರೆ ಸಾಕು. ಸುಮ್ಮನೆ ಶಾಲೆಗಳೇ ಮುಚ್ಚಿಬಿಡ್ರಿ. ಯಾಕಂದ್ರೆ ಆಲ್ರೆಡಿ 1 ಲಕ್ಷ ಶಾಲೆ ಮುಚ್ಚಿರಿ. ಈಗ ಮುಂದೆ ಮತ್ತೆ ಆನ್ಲೈನ್ ಕ್ಲಾಸಸ್ ತೊಗೊಂಡಾಗ ಏನು ಅರ್ಥನೇ ಇಲ್ಲ. ಆನ್ಲೈನ್ ಕ್ಲಾಸಸ್ ಯಾರು ನಿಮ್ಮ ಪರವಾಗಿ ನಿಮ್ಮಂಗೆ ಯಾರು ಸರಿ ಮಾಡೋದಿಲ್ಲ. ಇವ್ರು ಮಾಡಿಬಿಟ್ರೆ ಅಷ್ಟೇ ಬೆಸ್ಟ್ ಅಂತ ನನ್ನ ಪ್ರಕಾರ ಅಭಿಪ್ರಾಯಗಳು ಎಲ್ಲ. ಇದೆ ಅಲ್ರಿ, ಇದು ಯಾವ ರೀತಿ ಸೊಲ್ಯೂಷನ್ ರೀ ಇದು? ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥದ್ದು ಸರಿನಾ? ಆನ್ಲೈನ್ ಕ್ಲಾಸಸ್ ಮಾಡ್ರಿ ಅಂತಕ್ಕಂಥದ್ದು ಸರಿನಾ? ಅದಕ್ಕೆ ಈಗ ಇಡೀ ದೇಶದ ಸಮರ್ಥನೆ ಬರ್ತೈತಿ. ಚಾಲು ಆಗ್ತಾವೆ, 10,000 ಟ್ವೀಟ್ ಸ್ಟಾರ್ಟ್ ಆಗ್ತಾವೆ.